ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ನಮ್ಮ BR ಗವಾಯಿ ನ್ಯಾಯಮೂರ್ತಿಗಳಾದಂಥ ಅವ್ರ ಜೊತೆಗೆ ಅಗಸ್ಟಿನ್ ಜಾರ್ಜ್, ಮಶೀಹಾ ಮತ್ತು ಕೆ ವಿನೋದ್ ಚಂದ್ರನ್ ಅವರು ಒಂದು ನಿರ್ದೇಶನ ಜಾರಿ ಮಾಡಿದ್ದಾರೆ. ಅರಣ್ಯವನ್ನು ಅರಣ್ಯವಾಗಿಡಲು ಬಿಡಿ, ನಿಮ್ಮ ವ್ಯಾಪಾರಿಕರ ನೆಲಗಟ್ಟಿನಲ್ಲಿ ಅರಣ್ಯವನ್ನು ಹಾಳು ಮಾಡಲಿಕ್ಕೆ ಹೋಗಬೇಡ ಅಂತೇಳಿ ಕಂದಾಯ ಇಲಾಖೆಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಕೆಲವೊಂದು ಕಂದಾಯ ಇಲಾಖೆ ಏರಿಯಾದಲ್ಲಿ ಅರಣ್ಯ ಇರುವುದರಿಂದಾಗಿ ಅದು ಅರಣ್ಯಕ್ಕಾಗಿ ಬಳಸಬೇಕು, ಬೇರೆದಕ್ಕಲ್ಲ. ನಿಮ್ಮ ರೆಸ್ಟೋರೆಂಟ್ಗಾಗಿರ್ಬೋದು, ಮತ್ತೇನು ವಾಣಿಜ್ಯಕ್ಕಾಗಿರ್ಬೋದು, ಎದಕ್ಕೂ ಆಗಿರ್ಬೋದು, ಅಂಥವುಗಳನ್ನು ಅರಣ್ಯ ಭೂಮಿ ಅಂತೇನು ಕನ್ಸಿಡರ್ ಅದಾವ, ಅವು ಅರಣ್ಯ ಭೂಮಿಯಾಗಿ ಇರ್ಲಿಕ್ಕೆ ಬಿಡ್ರಿ. ಅದನ್ನು ನೀವು ಯಾವುದೋ ಪ್ರಸಂಗದಲ್ಲೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ವಾಣಿಜ್ಯ ಉದ್ದೇಶಗಳಿಗಾಗಿ ಅಮೂಲ್ಯವಾದ ಅರಣ್ಯವನ್ನು ಭೂ ಪರಿವರ್ತಿಸುವಲ್ಲಿ ಭಾಗಿಯಾಗುತ್ತಿರುವ ರಾಜಕಾರಣಿಗಳು, ಅಧಿಕಾರಿಗಳು, ಬಿಲ್ಡರ್ಗಳ ನಡುವಿನ ಅಪವಿತ್ರ ಮೈತ್ರಿಯನ್ನು ತೀವ್ರವಾಗಿ ಖಂಡಿಸಿದರು. ಇದು ಆಗಬಾರದು. ಅರಣ್ಯ ಎಲ್ಲ ಖಾಲಿ ಆದ್ರೆ ಎಲ್ಲಿ ಬದುಕುದು, ಹೆಂಗೆ ಬದುಕೋದು? ಕಾಡು ನಾಶ ಆದರೆ ನೀರಿಲ್ಲ, ಶುದ್ಧ ಗಾಳಿ ಇಲ್ಲ, ಬದುಕೆಲ್ಲೇ? ಹೌದು, ನಾವು ಅಭಿವೃದ್ಧಿ ಆಗಬೇಕಾಗಿದೆ. ಅಭಿವೃದ್ಧಿ ಆಗುವ ನೆಲಗಟ್ಟಿನಲ್ಲೇ ಕಾಡನ್ನು ಕಟ್ಟೋದು, ಕಾಫಿ ತೋಟ ಮಾಡೋದ್ರಲ್ಲಿ ಏನಂತ ಶಾಣೆತನ ಇದೆ? ಯಾವ ಜಾಣತನದ? ಕಾಫಿ ಬೇಕು, ಹೌದು, ಅದು ಕಾಫಿಗಿಂತ ಹೆಚ್ಚಿಗೆ ಅರಣ್ಯ ಬೇಕಾಗಿತ್ತು ನಮಗೆ. ಯಾಕಂದರೆ ಅರಣ್ಯ ಇರೋದ್ರಿಂದ ಅನೇಕ ಜನ ಅಲ್ಲಿ ಬದುಕ್ತಾರೆ, ಕಾಡು ಜನ ಬದುಕ್ತಾರೆ. ಅವರು ಅದು ನಂಬಿ ಬದುಕಿದ್ದಾರೆ, ಕಾಡಿನಲ್ಲೇ ಉಳಿಬೇಕಂತ ಬಯಸ್ತಾ ಇದ್ದಾರೆ. ಕಾಡಿನ ಜೊತೆಗೆ ಅವ್ರು ಬದುಕನ್ನು ಕಳ್ಕೊಂಡವ್ರು. ಅಂಥವ್ರಿಗೆ ಅಲ್ಲಿ ಇರ್ಲಿಕ್ಕೆ ಬಿಟ್ಟು ನೀವು ಈ ಬಿಲ್ಡರ್ಗಳಿಗೆ ಮತ್ತು ಯಾರಿಗೂ ಅಥವಾ ಖನಿಜನ್ನು ತೊಗೊಂಡು ಹೋಗುವಂಥ ಕಳ್ಳಕಾಕರಿಗೆ ಗಿಡವನ್ನು ಕಳೆದು ಒಯ್ಯುವಂಥ ಕಳ್ಳಕಾಕರಿಗೆ ಬಿಡ್ತಾ ಇರುವಂಥದ್ದು ತಪ್ಪು. ಕಂದಾಯ ಅರಣ್ಯ ಅಂತೇನೇ ಇರ್ತದೆ, ಅರಣ್ಯಕ್ಕೆ ಅಷ್ಟು ಉಪಯೋಗ ಮಾಡಿದ್ರೆ ಬೇರೆ ಉಪಯೋಗ ಮಾಡಬೇಡ್ರಿ ಅಂತೇಳಿ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶ ನಿಜವಾಗಿಯೂ ಇವತ್ತು ಬೇಕಾದಂಥದ್ದು. ಯಾಕಂದರೆ ನಮ್ಮ ಕಸ್ತೂರಂಗನವರಾಗಿರ್ಬೋದು, ಅದ್ರ ಜೋಡಿ ಇನ್ನೊಬ್ಬರು ಆಗಿರ್ಬೋದು, ನಿಜವಾಗಿಯೂ ಅವರು ಕಾಡು ಉಳಿಸೋ ನೆಲಗಟ್ಟಿನೆಲ್ಲ ಒಂದು ಏನು ಅವರು ರಿಪೋರ್ಟ್ ಕೊಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಭಾಳ ಅವಶ್ಯದ ಇರ್ಬೋದಿಲ್ಲ ಅಂತಲ್ಲ, ಕಾಡಿನ ಬದಿಯಲ್ಲಿ ಇರ್ತಿರುವಂಥ ಜನರಿಗೆ ತೊಂದರೆ ಆಗಿರ್ಬೋದು, ಕಾಡು ಪ್ರಾಣಿಗಳಿಂದ ಇಲ್ಲ ಅಂತಲ್ಲ. ಅದು ಕಾಡು ಪ್ರಾಣಿಗಳ ಇರುವ ಜಾಗದಲ್ಲಿ ನಾವು ಹೋದರೆ ಕಾಡು ಪ್ರಾಣಿ ಕಾಡು ಸ್ವಾಭಾವಿಕ. ಹಾಗಂತೇಳಿ ಅವ್ರು ಪಾಪ ಬದುಕೋದಕ್ಕೆ ಜಾಗ ಬೇಕಲ್ಲ, ಎಲ್ಲದು ಬೇಗ ಜಾಗ ಅನ್ನೋದನ್ನು ವಿಚಾರ ಮಾಡಿದಾಗ ಅನೇಕ ನಮ್ಮಲ್ಲಿ ಜವಳಗಟ್ಟಿದಂಥ ಭೂಮಿಗಳಿದ್ದಾವೆ, ಸಾಕಷ್ಟು ಭೂಮಿ ಇದೆ, ಅಲ್ಲೆಲ್ಲ ಕಳೆದು ಮಾಡ್ಬೇಕಂತ ಹೇಳಿದ. ಅದಕ್ಕೆ ಅರಣ್ಯದಲ್ಲಿ ಏನಾದ್ರು ಬಿಟ್ಟುಬಿಟ್ರೆ ಅವ್ರು ಬದುಕ್ತಾರೆ. ಅವರು ಹೇಗಾದ್ರೂ ಬದುಕ್ತಾರೆ, ಅವ್ರು ನಂಬಿರ್ತಾರೆ ಅದನ್ನು ಹೇಗೆ ಬದುಕಬೇಕು, ಏನು ಹುಲಿ ಇರ್ಬೋದು, ಮತ್ತು ಶಿವ ಇರ್ಬೋದು, ಅದ್ರ ಕಾಲದ ಹೆಂಗೆ ಉಳಿಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಪರಿಪೂರ್ಣವಾದ ಜ್ಞಾನ ಇರ್ತದೆ. ಮತ್ತು ಅವ್ರ ಅಭಿವೃದ್ಧಿನ ಬೇಕಾಗಿದೆ ಇಲ್ಲ ಅಂತಲ್ಲ, ಅಭಿವೃದ್ಧಿ ಬೇಕಾದ್ರೆ ಅವ್ರು ಬರಲಿ, ಶರಕ್ಕೆ ಡೆವಲಪ್ ಆಗಲಿ, ಕಲೀಲಿ, ಓದಲಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕಾಗಿ ಕಾಡನ್ನು ನಾಶ ಮಾಡೋದು ಎಲ್ಲಿದಪ್ಪ ಇದು ಅನ್ನೋಂಥ ಪ್ರಶ್ನೆ ಇರೋದಿದ್ರೆ ಎಲ್ಲರಿಗೂ ಸಹನ ಮಾಡಬೇಕಾದ್ರೆ, ನಾನೇ ದಾಳಿಯನ್ನು ಸಹನ ಮಾಡಬೇಕು, ಹುಲಿಯ ದಾಳಿಯನ್ನು ಸಹನ ಮಾಡಬೇಕು. ನಿಮಗೆ ಸಹನ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ನಾಡಿಗೆ ಬಂದು ಬದುಕು ಮಾಡಬೇಕು. ಆ ಬದುಕನ್ನು ಕಟ್ಟಿಕೊಡೋ ಕೆಲಸವನ್ನು ನಮ್ಮ ಸರ್ಕಾರಗಳು ಮಾಡಬೇಕಾಗ್ತದೆ. ಆ ದಿಶೆಯಲ್ಲೇ ಬೆಳಗಾವಿಯ ತಳೇವಾಡಿ, ಏನು ಬೆಳಗಾವಿ ಜಿಲ್ಲೆಯ ತಳೇವಾಡಿ ಒಂದು ಕಾಡಿನಲ್ಲಿ, ಖಾನಾಪುರ ತಾಲೂಕಿನ ಕಾಡಿನಲ್ಲಿರುವಂಥ ಈ ಹಳ್ಳಿ ಜನರು ಇವತ್ತು ಶಿಫ್ಟ್ ಮಾಡ್ತಾ ಇದ್ದಾರೆ. ಹೌದು, ಅವ್ರ ಕಾಡಿನಲ್ಲಿ ಬದುಕು ಕಷ್ಟ ಆಗ್ತದೆ, ಅವರು ಡೆವಲಪ್ಮೆಂಟ್ ಬೇಕಾದ್ರೆ ತಳೇವಾಡಿಯನ್ನು ಬಿಡಬೇಕಾಗ್ತದೆ. ಒಳ್ಳೆಯ ನಿರ್ಧಾರ ಇದು ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರು ಈ ಒಳ್ಳೆಯ ನಿರ್ಧಾರ ತೆಗೆದುಕೊಂಡ ಈ ಡೈರೆಕ್ಷನ್ಗೆ ಒಂದು ಉತ್ತರ ಕೊಟ್ಟಂಗೆ ಮಾಡಿದ್ದಾರೆ. ಯಾಕಂತಂದ್ರೆ ಕಾಡುಗಳಲ್ಲಿ ಹೌದು ಅಭಿವೃದ್ಧಿ ಬೇಕಾಗಿದೆ, ಕಲಿಬೇಕಾಗಿದೆ, ಬೆಳಿಬೇಕಾಗಿದೆ ಕಾಡು ಜನರು, ಅದರಲ್ಲಂತೂ ಎರಡು ಅಭಿಪ್ರಾಯ ಇಲ್ಲ. ಆದರೆ ಅದಕ್ಕೆ ಕಾಡನ್ನು ನಾಶ ಮಾಡೋದು ಎಲ್ಲಿ ನ್ಯಾಯ ಅನ್ನುವಂಥದ್ದು ನಾವು ಇವತ್ತು ಸೂಕ್ಷ್ಮವಾಗಿ ಮತ್ತು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ. ಆ ನೆಲೆಯಲ್ಲ ನಮ್ಮ ಗವಾಯಿ ಅವರು ತೆಗೆದುಕೊಂಡಂಥ CJI ಗವಾಯಿ ಅವರು ತೆಗೆದುಕೊಂಡಂಥ ನಿರ್ಧಾರ ಭಾಳ ಯೋಗ್ಯದ. ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ ನಾವು ಅದ್ರ ಪ್ರಭಾವ ಎಷ್ಟಾಗಲಿಕ್ಕತ್ತದ ಅಂತೇಳಿ. ಈ ರಾಜಕಾರಣಿಗಳ ಅಪವಿತ್ರ ಮೈತ್ರಿ, ಬಿಲ್ಡರ್ಗಳ ಅಪವಿತ್ರ ಮೈತ್ರಿಯಿಂದಾಗಿ ಏನೇನೋ ವಾಣಿಜ್ಯೊಳಗೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತೀರ. ಅಲ್ಲರೂ ಈ ಕಾಡಲ್ಲಿ ಇರೋರು ಕಾಡಲ್ಲಿ ಇರ್ಕೊಡ್ತಾ ಇಲ್ಲ, ನಾಡಿಗೆ ಹಟ್ತಾ ಇದ್ದೀರಿ ಅವರನ್ನು. ಈ ಕಾಫಿ ತೋಟಗಳನ್ನು ಸಾವಿರ ಎಕರೆ ಮಾಡಿಕೊಡೋದು ಅವಶ್ಯಕತೆ ಇತ್ತ ಅಂತ ಅದು ಸಾಕಷ್ಟು ಪ್ಲಾಂಟೇಷನ್ಸ್ ಮಾಡಿ, ಪ್ಲಾಟ್ ಮಾಡಿ ಮಾಡ್ತಾ ಇದ್ದಾರೆ ಅವರು, ಈ ಕಾಫಿ ತೋಟ ಬೆಳೆಗಾರರು. ಇದಕ್ಕೆ ಸಾಕಷ್ಟು ಅಲ್ಲಿ ನೀವು ಕೊಡಗಿಡಕ್ಕೆ ಹೋದ್ರೆ ನಿಮ್ಗೆ ಸಿಗ್ತದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು ಈ ಏರಿಯಾದಲ್ಲಿ ಏನು ನಡೆದು ಅಂತೇಳಿ ಅನ್ನೋ ಉದ್ದೇಶ ಅಷ್ಟೇ ಇಲ್ಲ. ಅರಣ್ಯ ಇತ್ತು ಅಂದರೆ ಇನ್ನೂ ಹೆಚ್ಚು ಉದ್ಯೋಗ ಆಗ್ತಿತ್ತು, ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿರ್ತಿತ್ತು, ಗಾಳಿ ಚೆನ್ನಾಗಿರ್ತಿತ್ತು, ಜೊತೆಗೆ ನೀರು ಚೆನ್ನಾಗಿರ್ತಿತ್ತು, ನಿರಂತರ ನೀರು ನಮ್ಗೆ ಹರಿದು ಬರುವಂಥ ಒಂದು ವ್ಯವಸ್ಥೆ ಇರ್ತದೆ. ಇವತ್ತು ನಾವು ಡೆವಲಪ್ಮೆಂಟ್ ಹೆಸರಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಈ ಕೆಲಸವನ್ನು ಅಮೇರಿಕ ಆಗಿರ್ಬೋದು, ಮತ್ತಾವುದೇ ದೇಶ ಯಾವುದು ಮಾಡಲಿಕ್ಕೆ ಹೋಗ್ತಾ ಇಲ್ಲ ಅಂತ. ಇವೇನು ಅಂಡರ್ ಡೆವಲಪ್ ಇದ್ದಂಥ ಥರ್ಡ್ ವರ್ಲ್ಡ್ ಕಂಟ್ರೀಸ್ ನಾವು ಕರಿತೀವಿ. ಈ ದೇಶದಲ್ಲಿ ನಾವು ಹೆಚ್ಚು ಕಾಣ್ತಾ ಇದ್ದೀವಿ, ತಮ್ಮ ಖನಿಜವನ್ನು ಕೊಡ್ತಾ ಇದ್ದಾರೆ, ಮಂದಿ ಮಾಡ್ತಾ ಇದ್ದಾರೆ ಈ ಜನ ನಮ್ಮ ಸರ್ಕಾರಗಳು. ಅಲ್ಲಿ ಯಾರ್ಯಾರು ಲಾಭ ಮಾಡ್ಕೊಳ್ತಾ ಇದ್ದಾರೆ ಕಾಡಿನಿಂದ, ಕಾಡಿನ ಜನರಿಗೆ ಕಾಡಿನಾಗ ಇರೋದಕ್ಕೆ ಬಿಡ್ತಾ ಇಲ್ಲ ಅವರು. ಇಲ್ಲರಿ ನೀವು ಹೋಗಿರಿ ಅದು ಬಿಟ್ಟು ಅಂತೇಳಿ ಈ ತಳೇವಾಡಿಯಲ್ಲಿ ಅನೇಕ ಜನರಿಗೆ ಒಂದು 15 ಲಕ್ಷ ಕೊಟ್ಟು ಕಳಿಸ್ತಾ ಇದ್ದಾರೆ.
ಆ 15 ಲಕ್ಷ ಸಾಲ್ತದಲ್ಲ ಅವ್ರ ಬದುಕಿಗೆ, ತಳೆವಾಡಿ ವಾಸಿಗಳಿಗೆ, ಅರಣ್ಯವಾಸಿಗಳಿಗೆ ಅನ್ನೋದೀಗ. ಅದಕ್ಕೆ ಖಂಡ್ರೆಯವ್ರು ಹೇಳ್ತಾ ಇದ್ದಾರೆ, ಸಮಾಧಾನ ಮಾಡಿದ್ದಾರೆ, ಇಲ್ಲ ನಾವು ನಿಮ್ಗೆ ಕೈ ಬಿಡೋದಿಲ್ಲ, ಮತ್ತೆ ನಾವು ಮಾಡ್ತೀವಿ, ಜಾಗ ಇಸ್ಕೊಡ್ತೀವಿ ಅಂತ. ಹೌದು, ಅವ್ರಿಗೆ ಸಮೀಪ ಇದ್ದಂತೆ ಮತ್ತೆ ಅವ್ರ ಜಾಗ ಅವ್ರು ಇಸ್ಕೊಟ್ಟು ಒಂದೇ ಕಡೆ ಹೋಗಿ ಬದುಕು ಮಾಡ್ತಾರೆ, ಅನುಕೂಲ ಮಾಡಿಕೊಟ್ಟು ಬಿಡ್ರಿ ಅವ್ರಿಗೆ ಅಂಥೇಳಿ ಸರ್ಕಾರ ಕೇಳುವಂಥ ಜನರು ಇವತ್ತಿದ್ದಾರೆ. ಅದಕ್ಕೆ ಸ್ಪಂದಿಸ್ತಾನೂ ಇದ್ದಾರೆ, ಇಲ್ಲಂತಲ್ಲ. ಸ್ಥಳಾಂತರಗೊಂಡವರು ವಸತಿ ಯೋಜನೆಗಳ ಲಾಭ ಪಡೆಯಬಹುದು, ಇಷ್ಟಕ್ಕೆ ಕೈ ಬಿಡುವುದಿಲ್ಲ, ಮುಂದಿನ ದಿನಗಳಲ್ಲೂ ಅವರಿಗೆ ಸರ್ಕಾರ ಆಸರೆ ಆಗುತ್ತದೆ ಅಂತೇಳಿ ಖಂಡ್ರೆಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ವಿಠ್ಠಲ್ ಹಲಗೇಕರ್ ಅವರು, ಶಾಸಕ ಖಾನಾಪುರದವರು, ಸಚಿವರು ಬೆಂಗಳೂರಿಗೆ ಹೋಗಬೇಕೆಂದರೆ ಮೊದಲು ರೂಮ್ ಬುಕ್ ಮಾಡುತ್ತೀರಿ, ಕಾಡಿನಿಂದ ಹೊರ ಹೋಗುವವರಿಗೆ ನೆರಳಿನ ವ್ಯವಸ್ಥೆಯನ್ನೇ ಮಾಡದಿದ್ದರೆ ಹೇಗೆ, ಅವ್ರ ಮನೆಗಳನ್ನು ಏನೋ ಗೂಡೋರು ಬದುಕು ಯಾಕೆ ಕಟ್ಕೊಳ್ಬಾರ್ದು ಅಂತ ಅವ್ರು ಹಲಗೇಕರ್ ಅವ್ರು ಕೇಳ್ತಾ ಇದ್ದಾರೆ. ಕಾಡು ಬಿಟ್ಟು ಬರ್ತಾ ಇದ್ದಾರೆ, ಬದುಕು ಹೆಂಗೆ ಮಾಡ್ಬೇಕು, ಬೀದಿ ಬೀಳ್ಬೇಕು, 15 ಲಕ್ಷದ ಮನೆ ಸಿಗ್ತದಲ್ಲ, ಅವ್ರು ಬದುಕಾಗ್ತದಲ್ಲ ಅನ್ನುವಂಥ ಮಾತನ್ನು. ಯಾಕಂದರೆ ಕಾಡನ್ನು ನಂಬಿ ಬದುಕುವಂಥವ್ರು ಅವರು. ಇದು ಹೇಳೋದ್ರಲ್ಲಿ ಸ್ಪಷ್ಟತೆ ಇದೆ. ಅದು ಸರ್ಕಾರ ಉತ್ತರ ಕೊಟ್ಟದ್ದು ಆ ಮಾತು ಬೇರೆ. ಅದೇ ಕಾಲಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಹಿತ ಹೇಳ್ತಾ ಇದ್ದಾರೆ, ₹15 ಲಕ್ಷ ಪರಿಹಾರ ಬದುಕಿಗೆ ಸಾಕಾಗುವುದಿಲ್ಲ. ಸತ್ಯವಾದ ಮಾತು. ಯಾಕಪ್ಪ ಅಂದರೆ ಇವತ್ತಿನ ಏರು ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ವಸ್ತು ಭಾಳಷ್ಟು ತುಟ್ಟಿ ಇಂಚು ಬೆಲೆ ಏರಿಕೆ ಅಂತ ಹೇಳ್ತೀವಿ. ಅದರಿಂದಾಗಿ 15 ಲಕ್ಷ ಕುಟುಂಬ ನಡೀತದೆ, ಉದ್ಧಾರ ಆಗ್ತದೆ. ಸುಳ್ಳ ಇನ್ನೂ ಹೆಚ್ಚಿಗೆ ಮಾಡಬೇಕಂತೇಳಿ ದುಬಾರಿ ನಾಡಿನಲ್ಲಿ ಬದುಕು ಕಟ್ಟಿಕೊಳ್ಬೇಕಾಗಿದೆ, ಪರಿಹಾರ ಮೊತ್ತ ಹೆಚ್ಚಿಸಲು ಪ್ರಯತ್ನ ಮಾಡಲಾಗುವುದು ಅಂತೇಳಿ ಜಿಲ್ಲಾ ಉಸ್ತುವಾರಿಯವರು ಹೇಳಿದ್ದಾರೆ. ಇದು ಯಾಕೆ ಜೋಡಿಸ್ತಾ ಇದ್ದೀನಪ್ಪ ಅಂತಂದರೆ, ಕಾಡನ್ನಂತೆ ಬಿಡಲೇಬೇಕು. ಯಾಕಂತಂದ್ರೆ ಮತ್ತು ಅದ್ರ ಜೊತೆಗೆ ಇನ್ನೊಂದಿಲ್ಲ ಮತ್ತೊಂದು ಮಾತು ಹೇಳಬೇಕಾಗ್ತದೆ, ಕಾಡಿನಲ್ಲಿ ಖನಿಜ ವ್ಯವಹಾರಗಳು, ಗಣಿ ವ್ಯವಹಾರಗಳು ಸಹಿತ ರಿಸ್ಟ್ರಿಕ್ಷನ್ ಹಾಕಬೇಕಾಗ್ಯದ. ಯಾರೋ ಏನೋ ಹೋಗೋದು, ಏನೋ ಸ್ಯಾಂಕ್ಷನ್ ಮಾಡ್ಕೋದು, ರಾಜಕಾರಣಿಗಳು ಏನೋ ಮಾಡೋದು, ಅಲ್ಲಿ ಕಲ್ಲುಗಳನ್ನು, ಅಲ್ಲಿ ಖನಿಜಗಳನ್ನು ತವರು ಎಲ್ಲ ಜವಾಳಿ ಹಬ್ಸೋದು. ಇವತ್ತೇನಾಗಿದೆ, ಸಂಡೂರು ಗಿಂಡ್ರೆಲ್ಲ ಹೋಗ್ತಾ ಇದೆ, ನೋಡ್ರಲ್ಲಿ ಬಳ್ಳಾರಿಯಲ್ಲಿ ಒಬ್ಬ ಜನಾರ್ದನ ರೆಡ್ಡಿ ಮತ್ತು ಅವನಂಥ ಜನರಿಂದಾಗಿ ಯಾವ ರೀತಿಯಾಗಿ ಅಲ್ಲಿ ಕಾಡು, ಅಲ್ಲಿ ಖನಿಜ ದಿವಾಳಿ ಹೋಗ್ಯದ ಅನ್ನೋವಂಥದ್ದು ಕಣ್ಣು ಮುಂದದ. ಮತ್ತು ಅಲ್ಲಿ ಡೆವಲಪ್ಮೆಂಟು ಏನಿಲ್ಲಲ್ಲ. ಅದೇ ರೀತಿ ನಮ್ಮ ಖಾನಾಪುರದ ಇಲ್ಲಿದಾಗಿರ್ಬೋದು, ಇನ್ನುಳಿದ ಕಡೆ ಅರಣ್ಯ ಆಗಿರ್ಬೋದು, ಇವುಗಳು ಉಳಿಸ್ಕೊಳ್ಳೋದು ಮೊದಲು ಮುಖ್ಯ ಅದ. ದಿವಾಳಿ ಆದ್ಮೇಲೆ ಏನೋ ಅಂತ ಅವ್ರ ಕನ್ನಡದ ಗಾದಿ ಮಾಡ್ತೈತಲ್ಲ, ದರೋಡೆ ಆದಮೇಲೆ ಹಿತ್ತಲು ಬಾಗಿಲ ಮುಚ್ಚಿದಂಗೆ ಆಗಿದೆ ನಮ್ಮ ಪರಿಸ್ಥಿತಿ. ಈ ದಿಶೆಯಲ್ಲಿ ಇವತ್ತು ಖಂಡ್ರೆ ಅವರು ತೆಗೆದುಕೊಂಡಂಥದ್ದು ಒಳ್ಳೆಯ ನಿರ್ಧಾರ ಆದರೂ ಸಹ ಮತ್ತು ಡೈರೆಕ್ಷನ್ ಮಾಡಿದಂಥದ್ದು ಬಹಳ ಅವಶ್ಯಕ. ಕಂದಾಯ ಭೂಮಿಯನ್ನು ಏನಪ್ಪ ಅಂತಂದ್ರೆ, ಕಂದಾಯದ ಅರಣ್ಯ ಭೂಮಿಯನ್ನು ಇನ್ನೊಬ್ರು ಹಸ್ತಾಂತರ ಮಾಡಬೇಡ್ರಿ, ಅದರಲ್ಲೂ ವಾಣಿಜ್ಯೀಕರಣ ಮಾಡಲಿಕ್ಕೆ ಹೋಗ್ಬೇಡ್ರಿ ಅನ್ನುವಂಥ ಮಾತು ಹೇಳೋದ್ರಲ್ಲಿ ಭಾಳ ಅರ್ಥದ. ಅದು ಈಗ ಹೇಳಿದ್ದು ನಿಮಗೆ ಕಾಫಿ ಪ್ಲ್ಯಾಂಟ್ಗಳು ಎಂಥ ಒಂದು ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಸಾವಿರಾರು ಎಕರೆ ಕಾಫಿ ಪ್ಲ್ಯಾಂಟ್ ಮಾಡ್ಕೊಂಡು ಆರಾಮಿದ್ದಾರೆ ಮನುಷ್ಯರು. ಅಲ್ಲೇ ಪಾಪ ಕಾಡು ಜನರಿಗೆ ಒಂದಿಷ್ಟು ಮನೆ ಕಟ್ಟಿಕೊಡೋದಕ್ಕೆ ನಮ್ಮ ಸರ್ಕಾರಗಳು ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. 1 ಎಕರೆ 2 ಎಕರೆ ಭೂಮಿ ಮಾಡ್ಕೊಂಡು ಬದುಕ್ತಾರೆ ಅನ್ನುವಂಥ ರೈತರಿಗೆ ಅಲ್ಲಿ ಅನುಕೂಲ ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು. ಆದರೂ ರೈತರು ಅರಣ್ಯದ ಸಮೀಪದಿಂದ ಹೊರಬರೋದು ಭಾಳ ಉತ್ತಮವಾದ ಕೆಲಸ. ಆದರೆ ಇವತ್ತು ಸಾಕಷ್ಟು ನಮ್ಮ ನಾಡಿನಲ್ಲೂ ಸಹಿತ ಬಂಜರು ಭೂಮಿ ಆಗಲಿ, ಮತ್ತೇನೂ ಆಗಲಿ, ನೀರು ಇಲ್ಲದಂಥ ಕೆಲವೊಂದು ಏರಿಯಾಗಳಿದ್ದಾವೆ, ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟ, ಅನುಕೂಲಗಳನ್ನು ಮಾಡಿಕೊಟ್ಟ, ಅಲ್ಲೇ ಈ ಒಂದು ಕಂದಾಯ ಇಲಾಖೆ ಕಡೆಗೆ ಅಥವಾ ನಗರೀಕರಣ ಕಡೆಗೆ ಅಥವಾ ಇನ್ನೊಂದು ಜನ ವಸತಿ ಇರಲಾರದ ಜಾಗಗಳಲ್ಲಿ ಈ ಜನವನ್ನು ಶಿಫ್ಟ್ ಮಾಡುವಂಥದ್ದು. ಜೊತೆಗೆ ಮತ್ತು ನಿಮಗೆ ಗೊತ್ತದ, ನಮ್ಮ ಕನ್ನಡ ಇನ್ನೊಂದು ಗಾದಿ ಮಾತದ, ಶೆಟ್ಟಿ ಬಿಟ್ಟಲ್ಲಿ ಪಟ್ಟಣ ಅಂತ. ಹಂಗೆ ವ್ಯಾಪಾರಿ ವರ್ಗದವ್ರು ಎಲ್ಲಿ ಬರ್ತಾರೆ ಅಲ್ಲಿ ಸಹಜ ಪಟ್ಟಣ ಬೆಳೀತದೆ, ಅಲ್ಲಿ ನೀರಿನ ಅವಶ್ಯಕತೆ ಮಾಡಿಕೊಟ್ರೆ ಊರುಗಳು ಬೆಳಿತಾವೆ ಅನ್ನೋದು ಅಷ್ಟೇ ಸತ್ಯದ. ಇದಕ್ಕಾಗಿ ಕಾಡುಗಳನ್ನು ಕಡದ ಜೊತೆಗೆ ಅಲ್ಲಿ ಅರಣ್ಯವನ್ನು ನಾಶ ಮಾಡಿ ನೀವು ಮಾಡುವಂಥ ಈ ಕಂದಾಯ ಇಲಾಖೆ ಮತ್ತು ರಾಜಕಾರಣಿಗಳು ಮತ್ತು ಅಧಿಕಾರಶಾಹಿ ಜನ ಇವರ ಅಪವಿತ್ರ ಮೈತ್ರಿಯಿಂದ ಬಿಲ್ಡರ್ಗಳು ಬೆಳೆದ ಅವೆಲ್ಲ ನಾಡು ಮಾಡಲಿಕ್ಕೆ ಹೋಗಿ ಮುಂದೊಂದು ದಿನ ಈ ಎಲ್ಲ ನಾಡು ಬದುಕೋದಕ್ಕೆ ನೀರಿಲ್ಲದಂಥ ಪರಿಸ್ಥಿತಿ ಬಂದು ನಿಲ್ಲುವಂಥದ್ದು, ಸ್ವಚ್ಛ ಗಾಳಿ ಸಿಗಲಾರಂಥ ಪರಿಸ್ಥಿತಿ ಬಂದಿರುವಂಥದ್ದು ಬಹಳ ದಿನಗಳು ದೂರಿಲ್ಲ, ಸಮೀಪದಲ್ಲಿದ್ದೀವಿ ನಾವು ಅಂತ ಹೇಳ್ತಾ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ಇದಕ್ಕಾಗಿ ನಾವು ಆದೇಶ ಹೊರಡಿಸಿದ್ದು ಪ್ರತಿಯೊಂದು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳಿಗೆ, ನೀವು ಇದ್ದಂಥವರು ಕಾಡು ಉಳಿಸುವ ಸಲುವಾಗಿ, ಅದರಲ್ಲೂ ಕಂದಾಯ ಅರಣ್ಯ ಉಳಿಸುವ ಸಲುವಾಗಿ ನೀವು ಪ್ರಯತ್ನ ಮಾಡಲೇಬೇಕು. ಒಂದು ವೇಳೆ ಅದು ತಪ್ಪು ಮಾಡಿದ ಈವನ್ ನಾವು ರಾಜ್ಯ ಸರ್ಕಾರ ಸಹಿತ ತಪ್ಪಿತಸ್ಥರು ಅಂತೇಳಿ ಅವ್ರ ಮೇಲೆ ಅಪರಾಧ ಕೇಸ್ಕೊಂಡು ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದು ನೋಡಿದಾಗ ಮನುಷ್ಯಗೆ ಒಂದು ರೀತಿ ಸಮಾಧಾನ ನಿಟ್ಟಿಸೋದಂಗೆ ಆಗ್ತದೆ. ಆದರೆ ಇನ್ನೂ ಯಾವಾಗ ಬರ್ತಾರೆ ಅಂತ ಆ ಥರ ಪ್ರತಿಯೊಬ್ಬ ಅರಣ್ಯ ಪ್ರೇರಣೆ ಆಗಿರ್ಬೋದು, ಬದುಕಿನ ಪ್ರೇರಣೆ ಆಗಿರ್ಬೋದು ಕಾಡ್ತಾ ಇರೋದಂತೆ ಸುಳ್ಳೇನಲ್ಲ ಅಂತ ಹೇಳ್ತಾ, ಇದು ಈ ನಮ್ಮ ಕಾಡು ಜನರ ಬಗ್ಗೆ, ಕಾಡಿನ ಬಗ್ಗೆ, ಅದರಲ್ಲೂ ಈಗಾಗಲೇ ಮತ್ತೊಮ್ಮೆ ನಿಮ್ಮ ನೆನಪು ಮಾಡುವಂಥದ್ದು ಏನಪ್ಪ ತಳೆವಾಡಿ, ಅದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಬರುತ್ತಿರುವಂಥ ಆ ಹಳ್ಳಿಯನ್ನು ನಾಡಿಗೆ ಶಿಫ್ಟ್ ಮಾಡ್ತಾ ಇರೋದು ಭಾಳ ಒಂದು ಬೆಸ್ಟ್ ಕೆಲಸ. ಆದರೆ ಅವ್ರಿಗೆ ಬದುಕು ಕೊಡುವಂಥ ಕೆಲಸವೂ ಆಗಬೇಕು. ಆ ದಿಶೆಯಲ್ಲಿ ಉಸ್ತುವಾರಿ ಅವರು ಇನ್ನೂ ಸ್ವಲ್ಪ ಒತ್ತು ಕೊಟ್ಟು ಆ ಕೆಲಸ ಮಾಡಿಸಿದ್ರೆ ನಿಶ್ಚಿತವಾಗಿಯೂ ಆ ಕಾಡು ಜನರಿಗೆ ಒಂದು ಬದುಕಾಗ್ತದೆ ಅಂತ ಹೇಳ್ತಾ, ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಸಿಗೋಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯಕ್ಕೆ ವಂದನೆಗಳು.